ನವಮಾಸ ಹೊತ್ತು ಹೆತ್ತಂತಹ ತಾಯಿಗೆ ಮಗ ಯಾವತ್ತೂ ಕೂಡ ಭಾರ ಆಗಿರಲ್ಲ. ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡುವಾಗ ಚಂದಮಾಮನ ತೋರಿಸಿ ಊಟ ಮಾಡಿಸಿರುವಂತಹ ಹೆತ್ತಮ್ಮನಿಗೆ ಮಗ ಅಥವಾ ಮಗಳು ಯಾವತ್ತೂ ಕೂಡ ಬೇಡ ಅಂತ ಹೇಳೋದೇ ಇಲ್ಲ. ಅವ್ರು ಎಷ್ಟೇ ಹಠ ಮಾಡಿದರೂ ಕೂಡ ಏನಾದರೂ ಒಂದು ಕಸರತ್ತನ್ನು ಮಾಡಿ ಊಟ ಮಾಡಿಸ್ತಾರೆ, ಓದಿಸ್ತಾರೆ, ಬೆಳೆಸ್ತಾರೆ. ಬೆಳೆದು ದೊಡ್ಡವರಾದ ಮೇಲೆ ತನ್ನ ತಂದೆ ತಾಯಿಯನ್ನೇ ದೂರ ಮಾಡುವಂತಹ ಅದೆಷ್ಟೋ ಮಕ್ಕಳು ನಮ್ಮ ಪ್ರಪಂಚದಲ್ಲಿದ್ದಾರೆ, ನಮ್ಮ ನಡುವೆನೇ ಇದ್ದಾರೆ, ನಮ್ಮ ಸಮಾಜದಲ್ಲೇ ಬದುಕ್ತಾ ಇರ್ತಾರೆ. ಆದರೆ ಹೆತ್ತವರಿಗೆ ಹೆಗಣ ಮುದ್ದು ಅನ್ನುವಂತಹ ಒಂದು ಮಾತಿದೆ. ಅದೇ ರೀತಿಯಲ್ಲಿ ತನ್ನ ಮಗ ಅಥವಾ ಮಗಳು ಏನೇ ತಪ್ಪು ಮಾಡಿದರೂ ಕೂಡ ಕ್ಷಮಿಸುವಂತಹ ಒಂದು ದೊಡ್ಡ ಗುಣ ಅಂತ ಇದ್ದರೆ ಅದು ಹೆತ್ತವರಿಗೆ ಮಾತ್ರ. ಆದರೆ ಮಕ್ಕಳು ಪದೇ ಪದೇ ತಪ್ಪನ್ನು ಮಾಡ್ತಾನೆ ಇರ್ತಾರೆ, ಹೆತ್ತವರ ಮನಸ್ಸಿಗೆ ಘಾಸಿಯನ್ನು ಮಾಡ್ತಾನೆ ಇರ್ತಾರೆ. ಅಂಥದ್ದೇ ಒಂದು ಸ್ಟೋರಿಯನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಊರಲ್ಲಿ ತಾಯಿ ಮಗ ಇಬ್ಬರು ವಾಸ ಮಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ತಾಯಿಗೆ ಮಗ ಬೇಡ ಅಂತ ಅನಿಸೋದೇ ಇಲ್ಲ. ಎಷ್ಟೇ ಕಷ್ಟ ಆದರೂ ಕೂಲಿ ಕೆಲಸ ಮಾಡಿ ಆದರೂ ಕೂಡ ತನ್ನ ಮಗನನ್ನು ಸಾಕಿ ಸಲಹುವಂತಹ ತಾಯಿಗೆ ಮಗ ದೊಡ್ಡವನಾದ ಮೇಲೆ ಮಗನಿಗೆ ಹೆತ್ತವರು ಬೇಡ, ತಂದೆ ಬೇಡ, ತಾಯಿ ಬೇಡ, ಬಂಧು ಬಳಗ ಬೇಡ. ಈ ರೀತಿಯಾದಂತಹ ಮನಸ್ಥಿತಿಯ ಅದೆಷ್ಟೋ ಮಕ್ಕಳು ಇವತ್ತೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಕಾಣ್ಬೋದು. ಮಗ ಬೆಳೆದ, ದೊಡ್ಡವನಾದ, ಒಳ್ಳೆ ಕೆಲಸದಲ್ಲಿದ್ದಾನೆ, ಕೈ ತುಂಬ ಸಂಬಳ ಬರ್ತಾ ಇದೆ, ಊಟ ತಿಂಡಿಗೇನು ತೊಂದರೆ ಇಲ್ಲ. ಆದರೆ ತಾಯಿ ಆ ಮಗನನ್ನು ಸಾಕೋದ್ಕಿಂತ ಮುಂಚೆ ಕೂಲಿ ಕೆಲಸ ಮಾಡಿ ಸಾಕ್ತಾ ಇದ್ಲು, ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಮಗನ ಹೊಟ್ಟೆ ತುಂಬಿಸ್ತಾ ಇದ್ಲು. ಅಂತಹ ತಾಯಿಗೆ ಈ ಮಗ ಇವತ್ತು ತಾಯಿನೇ ದೂರ ಮಾಡಬೇಕು ಅಂತ ನಿರ್ಧಾರಕ್ಕೆ ಬರ್ತಾನೆ. ಇನ್ನು ನಿಲ್ಲಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ಎಲ್ಲ ಕೆಲಸನೂ ತನ್ನ ಮಗನೇ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಮಗನಿಗೆ ತನ್ನ ತಾಯಿನ ದೂರ ಎಲ್ಲಾದರೂ ಬಿಟ್ಟು ಬಂದುಬಿಡೋಣ ಅನ್ನುವಂತಹ ಆಲೋಚನೆಗೆ ಬರ್ತಾನೆ. ತಾಯಿಯನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬಹುದೂರ ಸಾಕ್ತಾನೆ, ಮನೆಯಿಂದ ಸಾಕ್ತಾನೆ ಇರ್ತಾನೆ. ಆ ಸಂದರ್ಭದಲ್ಲಿ ತಾಯಿ ಯಾವುದೇ ರೀತಿಯಾದಂತಹ ನಿರಾಸೆಯನ್ನು ಮಾಡ್ಕೊಳ್ಳಲ್ಲ. ತನ್ನ ತಾಯಿಗೆ ಗೊತ್ತಿರ್ತದೆ, ಮಗನಿಗೆ ನಾನು ಭಾರ ಆಗಿದ್ದೀನಿ, ನನ್ನನ್ನು ಸಾಕಕ್ಕೆ ಇವನಿಗೆ ಇಷ್ಟ ಇಲ್ಲ, ಮನೆಯಲ್ಲಿ ಎಲ್ಲ ರೀತಿಯಾದಂಥ ಐಶ್ವರ್ಯ ಇದೆ, ದುಡ್ಡಿದೆ, ಒಳ್ಳೆ ಜಾಬ್ ಇದೆ, ಆದರೆ ನನ್ನನ್ನು ಸಾಕಕ್ಕೆ ಇವನಿಗೆ ಇಷ್ಟ ಇಲ್ಲ. ಹಾಗಾಗಿ ತಾಯಿ ಏನೂ ಕೂಡ ಮಾತಾಡಲ್ಲ. ಭುಜದ ಮೇಲೆ ಕುತ್ಕೊಂಡು ತಾಯಿ ಅಲ್ಲಿ ಅಕ್ಕಪಕ್ಕ ಇರುವಂತಹ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ದಾರಿಯಲ್ಲಿ ಹಾಕ್ತಾ ಹೋಗ್ತಾ ಇರ್ತಾರೆ. ಇನ್ನೂ ಕೂಡ ಮನೆಯಿಂದ ದೂರ ಹೋಗ್ತಾನೆ ಇರ್ತಾನೆ. ಯಾಕಂದರೆ ತುಂಬ ಹತ್ತಿರ ಎಲ್ಲಾದರೂ ಬಿಟ್ಟರೆ ವಾಪಸ್ ಮನೆಗೆ ಬರ್ಬೋದು ಅನ್ನುವಂತಹ ಒಂದು ದುರ್ಬುದ್ಧಿ ಆ ಮಗನಿಗೆ ಬಂದ್ಬಿಡುತ್ತೆ. ತಾಯಿ ಏನೂ ಕೂಡ ಮಾತಾಡಲ್ಲ. ತನ್ನ ಮಗನ ಹೆಗಲ ಮೇಲೆ ಕುತ್ಕೊಂಡಿರುವಂತಹ ತಾಯಿ ಅಕ್ಕಪಕ್ಕ ಇದ್ದಂತಹ ಗಿಡ ಗಂಟೆಯ ಸೊಪ್ಪು ಸದೇನೆಲ್ಲ ರಸ್ತೆ ಮಧ್ಯದಲ್ಲಿ ಹಾಕ್ತಾನೆ ಹೋಗ್ತಾ ಇರ್ತಾರೆ. ಆಗ ಮಗ ಕೇಳ್ತಾನೆ, ಅಮ್ಮ, ನನ್ನ ಭುಜದ ಮೇಲೆ ನೀನು ಕುತ್ಕೊಂಡು ಅಕ್ಕಪಕ್ಕ ಇದ್ದಂತಹ ಗಿಡ ಗಂಟೆಗಳನ್ನು ಸೊಪ್ಪು ಸದೇನೆಲ್ಲ ರಸ್ತೆಯಲ್ಲಿ ಹಾಕ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ಈ ಥರ ಯಾಕೆ ಮಾಡ್ತಾ ಇದೆಯಾ ಅಂದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ, ನೀನು ನನ್ನನ್ನು ಬಿಡಬೇಕು ಅಂದ ಜಾಗ ಬಂತಾ ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಇಲ್ಲ, ಇನ್ನೂ ಕೂಡ ಬೆಟ್ಟದ ಮೇಲೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸರಿ, ಆ ಜಾಗಕ್ಕೆ ಹೋದ್ಮೇಲೆ ಹೇಳ್ತೀನಿ ಅಂತ ತಾಯಿ ಹೇಳ್ತಾಳೆ. ಸರಿ, ಆ ರಸ್ತೆ ಮಧ್ಯದಲ್ಲಿ ಸಾಕ್ತಾ ಇರ್ತಾರೆ. ದುರ್ಗಮ ರಸ್ತೆಗಳಿರ್ತದೆ, ಕಲ್ಲು ಮುಳ್ಳುಗಳ ರಸ್ತೆಗಳಿರ್ತದೆ. ಆ ಸಂದರ್ಭದಲ್ಲಿ ಗುಡ್ಡ ಬಂದೇ ಬಿಡ್ತದೆ. ಇವನು ಎಲ್ಲಿಗೆ ಬಿಡಬೇಕು ಅಂದ್ಕೊಂಡಿರ್ತಾನೆ, ಆ ಗುಡ್ಡ ಬಂದುಬಿಡ್ತದೆ. ಅಲ್ಲಿ ಹೋಗಿ ತಾಯಿನ ಕೆಳಗಡೆ ಇಳಿಸ್ತಾನೆ ಬೆಟ್ಟದ ಮೇಲೆ. ಸುತ್ತಮುತ್ತ ಭೋರ್ಗರಿಯುವಂತಹ ಗಾಳಿ, ಒಂದು ಮನೆ ಇಲ್ಲ, ದಟ್ಟಾರಣ್ಯ, ಒಂದು ಬೆಟ್ಟ ಇದೆ. ಬೆಟ್ಟದ ಮೇಲೆ ತಾಯಿಯನ್ನು ಬಿಟ್ಟು ವಾಪಸ್ ಹೊರಡೋದಕ್ಕಿಂತ ಮುಂಚೆ ಆಗ ಮತ್ತೆ ಕೇಳ್ತಾನೆ, ಅಮ್ಮ, ನಾನು ದಾರಿ ಮಧ್ಯದಲ್ಲಿ ನೀನನ್ನು ಕರ್ಕೊಂಡು ಬರ್ತಾ ಇದ್ದೆ, ಮನೆಯಿಂದ 100 ಕಿಲೋಮೀಟ್ರ್ ಬೆಟ್ಟದ ಮೇಲೆ ಬಂದೆ, ಆಗ ನೀನು ಸೊಪ್ಪು ಸದೆ ಎಲ್ಲವನ್ನು ಕೂಡ ನೀನು ರಸ್ತೆ ಮಧ್ಯದಲ್ಲಿ ಹಾಕ್ತಾ ಇದ್ದಿ, ಯಾಕೆ ಅಂತ ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ಮಗನೇ, ನಾನು ನಿನ್ನನ್ನು ಹೊತ್ತು ಹೆತ್ತು ಸಾಕಿದ್ದೀನಿ, ಸಲಹಿದ್ದೀನಿ, ನೀನು ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಹೊಟ್ಟೆ ತುಂಬ ಊಟ ಮಾಡ್ದೇನೆ ಆ ಊಟ ಎಲ್ಲ ನಿನಗೆ ಕೊಟ್ಟು ಸಾಕಿದ್ದೀನಿ. ಈಗ ನಿನಗೆ ನಾನು ಭಾರ ಅಂತ ಅಂದ್ಕೊಂಡು ನೀನು ನನ್ನನ್ನು ಬೆಟ್ಟದ ಮೇಲೆ ಬಿಡಕ್ಕೆ ಬಂದಿಯಲ್ಲ, ನನಗೇನು ಬೇಜಾರಿಲ್ಲ. ಈ ಬೆಟ್ಟದ ಮೇಲೇ ನಾನು ಜೀವ ಬಿಟ್ಟು ಸಾಯಲಿಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಯಾಕೆ ಸೊಪ್ಪು ಹಾಕಿದೆ, ಯಾಕೆ ಗಿಡ ಗಂಟೆಗಳನ್ನು ಹಾಕಿದೆ ಅಂದರೆ, ನೀನು ಸುಮಾರು ದೂರ ಬಂದಿದೀಯಾ, ನೀನು ವಾಪಸ್ ಮನೆಗೆ ಕರೆಕ್ಟಲ್ಲಿ ಮನೆಗೆ ಹೋಗಿ ತಲುಪಬೇಕು, ನೀನು ದಾರಿ ತಪ್ಪಬಾರ್ದು, ಯಾವುದೇ ಕಾರಣಕ್ಕೂ ನಿನಗೆ ತೊಂದರೆ ಆಗಬಾರ್ದು ಮಗನೇ, ಹಾಗಾಗಿ ನಾನು ಸೊಪ್ಪು ಸದೆಗಳನ್ನು ಹಾಕಿದೆ ಅಂತ ತಾಯಿ ಹೇಳಿದಾಗ ಮಗನ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ, ಗಳಗಳ ಅಂತ ಅಳ್ತಾನೆ. ಛೇ, ನಾನು ಎಂಥ ತಪ್ಪು ಮಾಡಿದೆ, ತಾಯಿಗೆ ಈ ಥರ ನಾನು ದ್ರೋಹ ಮಾಡಬಾರ್ದಾಗಿತ್ತು,
ನಾನು ಸ್ವಾರ್ಥದಿಂದ ನಾನು ಒಬ್ಬನೇ ಬದುಕಬೇಕು ಅಂತ ನನ್ನನ್ನು ಕಷ್ಟಪಟ್ಟು ಸಾಕಿ ಸಲುಹಿದಂಥ ತಾಯಿನ ಬೆಟ್ಟದ ಮೇಲೆ ಬಿಟ್ಟು ಬರಬಾರ್ದು ಅಂತ ನಾನು ಈಗ ಅಂದ್ಕೊಂಡೆ ಅಂತ ವಾಪಸ್ಸು ಹೆಂಗೆ ಕರ್ಕೊಂಡು ಬಂದಿದ್ನಲ್ಲ ಅದೇ ರೀತಿಯಲ್ಲೇ ಬೆಟ್ಟದ ತುದಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಮತ್ತೆ ಮನೆಗೆ ಬರ್ತಾನೆ. ಆಮೇಲೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ಇವತ್ತು ಹೆತ್ತ ತಾಯಿಯನ್ನು ಕಳ್ಕೊಂಡ್ರೆ ಮತ್ತೆ ಮರಳಿ ಬರಲ್ಲ ಅನ್ನುವಂತಹ ಒಂದು ತಾತ್ಪರ್ಯದ ಕಥೆ ಇದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಹೆತ್ತ ತಂದೆ ತಾಯಿಗೆ ಯಾವತ್ತೂ ಕೂಡ ದ್ರೋಹ ಮಾಡಬೇಡಿ, ಅವರ ಮನಸ್ಸಿಗೆ ಘಾಸಿಯಾಗುವ ಹಾಗೆ ಮಾತಾಡಬಾರ್ದು ಅಂತ ಹೇಳ್ತಾ ಈ ಒಂದು ಕಥೆಯನ್ನು ಎಲ್ರಿಗೂ ಒಂದು ಪಸರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಮಸ್ಕಾರ.